517ನೇ ಜಯಂತಿಯ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಪರಮ ಪೂಜ್ಯ ಡಾ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಜೊತೆಗೆ ನಿತ್ಯಾನಂದ ಮಹಾಸ್ವಾಮೀಜಿಯವರು ಸಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಹಾಗೆ ಏನು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಅಪರ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಮಾಜಕ್ಕೆ ಏನು ನಾಡಪ್ರಭು ಕೆಂಪೇಗೌಡರ ಒಂದು ಇವತ್ತಿನ ಪೀಳಿಗೆಗೆ ಏನು ಮಾದರಿ ಆಗಬೇಕು ಅಂತೇಳಿ ಮಾದರಿ ಆಗುವಂಥ ಒಂದು ಕಾರ್ಯಕ್ರಮನ ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅವ್ರಿಗೆ ವಿಶೇಷವಾಗಿ ಮಂಡ್ಯ ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದ ಉದ್ದೇಶ ಏನಂತಂದರೆ, ಅವರು ನಾಡಪ್ರಭು ಕೆಂಪೇಗೌಡರು ಅಂತಂದರೆ ಒಂದು ಕನ್ನಡದ ಅಸ್ಮಿತೆ ಏನಿವತ್ತು ಬೆಂಗಳೂರಂಥ ಮಹಾನಗರವನ್ನು ಕಟ್ಟಿ ಇವತ್ತು ಕರ್ನಾಟಕ ಬಹುತೇಕ 60-70ರಷ್ಟು ಕರ್ನಾಟಕ ಬಹುತೇಕ GST ಪಾಲನೆ ಕೊಟ್ಟು ಅಭಿವೃದ್ಧಿಗೆ ಮುಖ್ಯ ಪಾತ್ರ ಆಗಿರುವಂಥ ನಾಡಪ್ರಭು ಕೆಂಪೇಗೌಡರು ಏನು ಇವತ್ತು ಬೆಂಗಳೂರು ನಗರವನ್ನು ಒಂದು ಇನ್ನು ಹಾಕಿದ್ರು, ಬುನಾದಿ ಹಾಕಿದ್ರು. ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಬಹುತೇಕ ಇವತ್ತು ಯುವಕರಿಗೆ ಒಂದು ಎಲ್ಲರಿಗೂ ಮಾದರಿ ಆಗುವಂಥ ನಗರ. ಹಾಗಾಗಿ ಅಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ಜಲ ಭಾಷೆ ಅವಿರತವಾಗಿ ಸುಮಾರು 28 ವರ್ಷಗಳಿಂದ TN ನಾರಾಯಣಗೌಡರು ನಾಡಿನ ಉದ್ದಗಲಕ್ಕೂ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಘಟಕನು ಒಂದು ಮಂಡ್ಯದಲ್ಲಿ ಒಂದು ಕನ್ನಡದ ಒಂದು ಕೆಲಸವನ್ನು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕವನ್ನು ಮಾಡ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಇವತ್ತು ಒಂದು ಅದ್ಭುತವಾದ ಒಂದು ಏನು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಗಿದೆ, ಆ ಕಾರ್ಯಕ್ರಮಕ್ಕೆ ಒಂದು ಶುಭ ಕೋರಕ್ಕೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ಜಿಲ್ಲಾ ಮಟ್ಟದ ಎಲ್ಲ ಬಂದಿದ್ದೇವೆ ಸರ್.